ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಭವ್ಯ ಮಾರುತೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಟೀ ಮಾಡ್ಕೊಳ್ಳೋಣ ಅಂತ ಕಿಚನ್ ಕಡೆ ಬಂದೆ. ಇನ್ನು ಮೊದಲೆಲ್ಲ ಬೇಕು ಅಂದಾಗ ಟೀನ ಬಿಟ್ಬಿಡ್ತಿದ್ದೆ, ಆದರೆ ಯಾಕೋ ಈ ಸಲ ನನ್ನ ಮಗನ ಬಾಣಂತನದಿಂದ ಬಿಡೋಕ್ಕೆ ಆಗ್ತಾಯಿಲ್ಲ ಟೀನ. ಅದೇನೋ ಗೊತ್ತಿಲ್ಲ, ಟೀ ಕುಡಿತಾ ಇದ್ದರೆ ಮುಂದಕ್ಕೆ ದಿನಾನೇ ಹೋಗಲ್ಲ ಅಂತ ಅನಿಸುತ್ತೆ. ಇನ್ನು ಟೊಮೊಟೊ ಬಾತ್ಗೆ ರೆಡಿ ಮಾಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ಟೀ ಇಟ್ಟರೆ ಟೀ ಆಗ್ತಾ ಇರುತ್ತೆ ಅಂಥೇಳಿ ಫಸ್ಟು 1.25 ಲೋಟದಷ್ಟು ಅಕ್ಕಿನ ನೆನೆ ಹಾಕ್ತೀನಿ, ಸೋನಾ ಮಸೂರಿ. ನಾವು ಡಿಪೋ ಅಕ್ಕಿನೇ ಬಳಸೋದು ಆಲ್ಮೋಸ್ಟು. ತಿಂಡಿಗೋಸ್ಕರ ಸ್ವಲ್ಪ ಉದುದ್ರಾಗಲಿ ಅಂತ ಬಿರಿಯಾನಿ ಮತ್ತು ಈ ಬಾತ್ಗಳು ಆ ಥರದಕ್ಕೆಲ್ಲ ಸೋನಾ ಮಸೂರಿ ಅಕ್ಕಿನೇ ಬಳಸೋದು. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ನನಗೆ ಶಾರ್ಟ್ಸ್ ಆದರೆ ಅಪ್ಲೋಡ್ ಮಾಡಿಬಿಡ್ತೀನಿ. ಮಗು ಹಿಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದು, ಇದೆಲ್ಲ ಕೆಲಸ ಮಾಡಿಕೊಂಡು ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ಕಡೆ ಲೈಟ್ ಸೆಟ್ಟಿಂಗು, ಕ್ಯಾಮ್ರಾ ಸೆಟ್ಟಿಂಗ್ಸ್ ಮಾಡಿಕೊಂಡು ಕೆಲಸ ಸಾಗೋದಿಲ್ಲ. ನನ್ನ ಮಗು ಬೇರೆ ಎದ್ಬಿಡ್ತಾನೆ. ಸೊ ಅದಕ್ಕೆ ಅವನು ಸುಮ್ಮನಿದ್ದಾಗ ಆಟ ಆಡ್ಕೊಳ್ಳೋವಾಗ ನಾನು ಕೆಲಸಗಳು ಮಾಡ್ಕೋಬೇಕು. ಅದಕ್ಕೆ ವೀಕ್ಲಿ ಯಾವುದಾದ್ರೂ ಒಂದು ದಿನ ಪ್ರೊಡಕ್ಟಿವ್ ಇದ್ದಿದ್ದ ದಿನ ವೀಡಿಯೋ ಮಾಡಾಕೋಣ ಅಂತೇಳ್ಬಿಟ್ಟು ಲಾಂಗ್ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ನೀರಿಗೆ ಹಾಕಿ ಅಷ್ಟರಲ್ಲಿ ಟೀ ಆಗಿತ್ತು. ನನಗೂ ನಮ್ಮ ಮನೆಯವರಿಗೂ ಸೋಸ್ಕೊಂಡು, ಇನ್ನು ನಮ್ಮ ನಾದಿನಿ ಮತ್ತು ಮಕ್ಕಳೆಲ್ಲ ಮಲ್ಗೆ ಇದ್ದರು. ನಮ್ಮ ಮನೆಯವರಿಗೆ ಶಿಫ್ಟ್ಗಳಿರೋ ಕಾರಣ ಅವ್ರಿಗೇನಾದರೂ ನೈಟ್ ಶಿಫ್ಟು, ಸೆಕೆಂಡ್ ಶಿಫ್ಟು ಮತ್ತು ಜನರಲ್ ಶಿಫ್ಟು ಇದ್ದರೆ ಅವರೇ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ನನ್ನನ್ನು ಎಬ್ಬಿಸಿ ನನ್ನನ್ನು ತಿಂಡಿ ಮಾಡೋಕ್ಕೆ ಹೇಳಿಬಿಟ್ಟು ಅವರು ಮಕ್ಕಳನ್ನ ಎಬ್ಬಿಸಿ ಎಲ್ಲ ರೆಡಿ ಮಾಡಿ ಬಿಟ್ಟು ಬರೋವರೆಗೂ ಮಾಡ್ತಾರೆ. ಜನರಲ್ ಶಿಫ್ಟ್ ಇದ್ದರೆ ಬಿಟ್ಟು ಬರೋಕ್ಕಾಗಲ್ಲ. ಇನ್ನು ನೈಟು ಮತ್ತು ಸೆಕೆಂಡ್ ಎರಡೂ ಇದ್ದರೆ ಅವರು ಬಿಟ್ಟು ಬರ್ತಾರೆ. ನನಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ. ಎಲ್ಲರೂ ಕೇಳ್ತಾರೆ, 3 ಮಕ್ಕಳನ್ನ ಇಟ್ಕೊಂಡು ಹೇಗೆ ಮಾಡ್ತೀಯಾ, ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀಯಾ, ಬೇಕಿತ್ತಾ ನಿನಗೆ ಅಂತ. ಬೇಕೋ ಬೇಡವೋ ಗೊತ್ತಿಲ್ಲ, ಒಟ್ಟು ಫ್ಯಾಮಿಲಿಲಿ ಒಬ್ಬರು ಬೇಕು ಒಬ್ಬರು ಬೇಡ ಅಂತ ಅಂದ್ಕೊಂಡಾಗ ಆ ಬೇಕು ಬೇಡ ಅನ್ನೋ ನಡುವೆ ಎಷ್ಟೊಂದು ಟೈಮು ಮುಂದೆ ಹೋಗುತ್ತೆ. ಸೊ ನಾವಿಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಬೇಕು ಅಂತ ಅಂದ್ಕೊಂಡೆ ಮಾಡ್ಕೊಂಡಿದ್ದು. ನಮ್ಮ ಅಕ್ಕನಿಗೂ 3 ಹೆಣ್ಮಕ್ಳು, ನನಗೂ 2 ಹೆಣ್ಮಕ್ಳು. ಸೊ ಇಬ್ಬರಲ್ಲಿ ಒಬ್ರಿಗಾದ್ರೂ ಇಲ್ಲದೇ ಇದ್ದರೆ ಹೇಗೆ ಅಂತ ನಮ್ಮಮ್ಮ ಅವರೆಲ್ಲ ಕೇಳೋರು. ಸೊ ನಾವು ಗಂಡು ಹೆಣ್ಣು ಅನ್ನೋದು ನನಗೆ ಇಂಥವರೆಗೂ ನನಗೇನು ಹಂಗೆಲ್ಲ ಅನ್ಸೋದೇ ಇಲ್ಲ. ಗಂಡು ಮಕ್ಕಳು ಹೆಣ್ಮಕ್ಳು 2 ಈಕ್ವಲೇ. ಬಟ್ ನಮಗೆ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಹೆಣ್ಮಕ್ಳು ಆದ್ರಲ್ವ. ಸೊ ಎಲ್ಲ ಹೆಣ್ಮಕ್ಳು, ಗಂಡು ಮಕ್ಳದ್ದು ಅದ್ರ ಸಾಕೋದು ಹೇಗಿರುತ್ತೆ, ಅವ್ರದ್ದು ಅದು ಫೀಲಿಂಗ್ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಅದಕ್ಕೆ ನಾವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದನೇ ನಾವು ಮಾಡ್ಕೊಂಡಿದ್ದು. ಸೊ ಇವಾಗ ಬೇಕು ಬೇಡ ಅಂತ ಅಂದ್ಕೊಂಡು ವಾದ ಮಾಡ್ಕೊಂಡು ಆರ್ಗ್ಯೂ ಮಾಡಿಕೊಂಡು ಹೀಗೆ ಟೈಮು ಸ್ಪೆಂಡ್ ಆದರೆ ನಾವು ಕೆರಿಯರ್ ಕಡೆ ಫೋಕಸ್ ಮಾಡೋಣ. ನಂದು ಕೆರಿಯರ್ ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂತೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದು. ನಾನು ಮೊದಲನೇ ಮಗು ಬಾಣಂತನ ಮುಗಿಸ್ಕೊಂಡು ಬಂದಮೇಲೆ ಮಗು ಸ್ವಲ್ಪ 1 ಇಯರ್ ಕ್ರಾಸ್ ಆದಮೇಲೆ ನಾನು ಕೆರಿಯರ್ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೆ. ಸೊ ನಮ್ಮ ಮನೆಯವ್ರದ್ದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಅವರು ಕೂಡ ಸ್ವಲ್ಪ ಡಯಾಬಿಟಿಕ್ ಇದ್ದಾರೆ. ಅವರಿಗೆ ಸ್ವಲ್ಪ ಡಯಟ್ ಫುಡ್ಡೇ ಆಗಬೇಕು. ಅವ್ರನ್ನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಮನೇಲಿರೋ ನಿರ್ಧಾರ ಏನೂ ನಾನು ಮಾಡಿರಲಿಲ್ಲ. ಬಟ್ ಇವಾಗ ನಾವೊಬ್ಬರು ಮನೇಲಿದ್ದರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ಇರೋರು ಯಾರೋ ಸಾಯೋರು ಯಾರೋ, ಸುಮ್ಮನೆ ಮಕ್ಕಳನ್ನ ನೋಡಿಕೊಂಡು ಮನೆಯಲ್ಲಿ ಆರಾಮಾಗಿರಮ್ಮ, ನಾನು ದುಡಿಯೋದೇ ಸಾಕು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ದುಡಿಯೋ ವಿಷಯ ಅಲ್ಲ ಇದು, ಅಷ್ಟು ಓದಿ ಮಾಸ್ಟರ್ಸ್ ಮಾಡಿ ನನಗೆ ಕೆರಿಯರ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾಪು ಒಂದು. ಸೊ ಪಾಪುದೆಲ್ಲ ಮಕ್ಕಳದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ನಿರ್ಧಾರ ಮಾಡಿ ಮಗು ಆಯ್ತಲ್ವ. ಸೊ 2ನೇದು ಹೆಣ್ಣಾದಮೇಲೆ ಇವರು ನನಗೆ ಅದು ಸರ್ಜರಿ ಮಾಡಿಸ್ಲೇ ಇಲ್ಲ. ಸೊ ಅದು ಮನೇಲಿ ಯಾವಾಗಲೂ ಮನಸ್ತಾಪ. ಇಲ್ಲ, ನನಗೆ ಬೇಡವೇ ಬೇಡ, ನನಗೆ ಈ ಥರ ಎಲ್ಲ ನನಗೆ ಒಪ್ಪಿಗೆ ಇಲ್ದಿರ ನೀವು ಅದು ಹೇಗೆ ಮಾಡ್ಕೊತೀರಾ,
ನೋಡೋಣ. ಈ ಥರ ಎಲ್ಲ ಜಗಳಗಳು ತುಂಬ ಆಗಿದೆ. ನನಗಿಂತ ನಿನಗೆ ಮಗುನೇ ಇಂಪಾರ್ಟೆಂಟು, ಗಂಡು ಹೆಣ್ಣು ಏನಿದೆ ಅದರಲ್ಲಿ, ಈ ಥರ ಎಲ್ಲ ವಾದಗಳು ತುಂಬ ಆಗಿತ್ತು. ಸೊ ಇವಾಗ ನಾವು ಯಾರಾದರೂ ಇಬ್ಬರು ಒಂದು ಹಗ್ಗ ಎಳಿತಾನೇ ಇದ್ದರೆ ಹಗ್ಗ ಕಟ್ಟಾಗತ್ತೆ ಹೊರತು, ಯಾರಾದರೂ ಒಬ್ಬರು ಕಡೆ ಒಬ್ಬರು ಬಂದರೆ ಅಲ್ಲಿಗೆ ಜಗಳ ಇದಾಗತ್ತೆ. ಸೊ ಎಂಡಾಗತ್ತೆ. ನಾನು ಅದಕ್ಕೋಸ್ಕರ ಮನೇಲಿ ಸುಮ್ಮನೆ ಜಗಳದ ವಾತಾವರಣ ಇರುತ್ತೆ, ನೆಮ್ಮದಿ ಇರಲ್ಲ. ಸೊ ಅವ್ರ ಆಸೆ ಇನ್ನೇನು ಮಾಡಿಬಿಡೋದು, ಬಿಡು ಹೋಗಲಿ ಅಂತ ಅಂದ್ಬಿಟ್ಟು 3ನೇ ಮಗು ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಿದ್ದು. ಸೊ ಇಬ್ಬರೂ ಮ್ಯಾನೇಜ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ರೆ ಯಾವುದು ಕಷ್ಟ ಅಂತ ಅನಿಸೋದಿಲ್ಲ. ಈಗ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಮಕ್ಕಳನ್ನೆಲ್ಲಾದರೂ ಬೇರೆ ಕಡೆ ಬಿಟ್ಬಿಟ್ಟು ನನ್ನ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ತೀನಿ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದರೆ ತಂದೆ ತಾಯಿ ಆಗಿಬಿಟ್ಟು ಮಕ್ಕಳು ಮತ್ತೆ ಇಷ್ಟು ಚಿಕ್ಕವರಾಗಕ್ಕೆ ಸಾಧ್ಯ ಇಲ್ಲ. ಅವ್ರ ತರಲೆ ತುಂಟಾಟ ಎಲ್ಲನೂ ನಾವು ಕಣ್ಣೆದುರಿಗೆ ಇದ್ದು ನಾವು ಅದನ್ನು ಫೀಲ್ ಮಾಡಬೇಕು ಅಂತ. ಆಮೇಲೆ ನಮಗೆ ಇಲ್ಲಿದ್ದು ನಮ್ಮ ಜೊತೆಗಿದ್ದೇನೆ ಮಕ್ಕಳು ಒಂದು ಸ್ವಲ್ಪ ಏನಾದರೂ ಹುಷಾರು ತಪ್ಪಿದ್ರೆ ಅಷ್ಟು ಭಯ ಆಗುತ್ತೆ, ಚಡ್ಪಡಿಸ್ತೀವಿ. ಅಂಥದ್ದು ಬೇರೆ ಕಡೆ ಇದ್ದು ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಇಲ್ಲಿ ಇದ್ದು ನಮಗೆ ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಮಕ್ಕಳನ್ನ ಎಲ್ಲೂ ಬಿಟ್ಟಿರೋಕ್ಕೆ ನಮ್ಗೆ ಇಷ್ಟ ಇಲ್ಲದೆ ಇರೋ ಕಾರಣ ಮಕ್ಕಳನ್ನ ನೋಡಿಕೊಂಡು ಮನೆ ನಿಭಾಯಿಸ್ಕೊಂಡು ನಾನು ಮನೇಲೇ ಇದ್ದೀನಿ. ಸದ್ಯಕ್ಕೀಗ ವರ್ಕಿಗೆ ಹೋಗ್ತಾಯಿಲ್ಲ. ಏನಾದರೂ ಮಾಡಬೇಕು, ಮನೇಲಿ ಕೂತ್ಕೊಂಡು ಹೀಗೆ ಇದ್ದರೆ ಆಗೋದಿಲ್ಲ. ಎಕ್ಸ್ಟ್ರಾಸ್ ಏನಾದರೂ ಸ್ಕಿಲ್ಸ್ ಕಲಿಯೋಕೆ ಹೋಗ್ತೀನಿ ಅಂದರೂ ಮಕ್ಕಳನ್ನ ಹಿಡ್ಕೊಂಡು ಆಗೋದಿಲ್ಲ ಅಂಥೇಳಿ ಈ ಥರ ಶಾರ್ಟ್ಸ್ ಅಪ್ಲೋಡ್ ಮಾಡಿಕೊಂಡು ಸ್ವಲ್ಪ ಜನಕ್ಕೆ ಹತ್ರ ಆಗಿ ಇದನ್ನಾದರೂ ಕಂಟಿನ್ಯೂ ಮಾಡೋಣ ಅಂಥೇಳಿ ಸೊ ಇದನ್ನು ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೊಮೊಟೊ ಬಾತು ರಾಯ್ತ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಸ್ವಲ್ಪ ಗ್ರಾಸರೀಸು ರೀಸ್ಟಾಕ್ ಮಾಡೋದಿತ್ತು. ನಮ್ಮ ಮನೇಲಿ ಫ್ರಿಜ್ ಹಿಂದೆಗಡೆ ಈ ಥರ ಅಡುಗೆ ಮನೆ ಮತ್ತು ದೇವ್ರ ಮನೆ ಮಧ್ಯೆ ಈ ಥರ ಒಂದು ಜಾಗ ಇದೆ, ಅಲ್ಲಿ ಫ್ರಿಜ್ನ ಇಡ್ತಾಯಿದ್ದೆ. ಬಟ್ ಫ್ಯಾನ್ ಸ್ವಿಂಗ್ ಆದಂಗೆ ಅದ್ರ ಗಾಳಿಗೆ ಉದುರಿರೋ ಕೂದಲು ಮತ್ತು ಡಸ್ಟ್ ಎಲ್ಲ ಹೋಗಿ ಅಲ್ಲಿ ಸ್ಟಾಕ್ ಆಗಿಬಿಡೋದು. ಸೊ ಫ್ರಿಜ್ಜಿಂದೆಗಡೆ ಅಷ್ಟೊಂದೇನು ಯಾವಾಗಲೂ ರೇರ್ ಕ್ಲೀನ್ ಮಾಡ್ತಾ ಇದ್ದಿದ್ದು. ಸೊ ಯಾವಾಗಾದರೂ ಕ್ಲೀನ್ ಮಾಡೋವಾಗ ತುಂಬ ಗಲೀಜು ಅನಿಸೋದು. ಸೊ ನಾನು ಅದಕ್ಕೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಗ್ರೋಸರೀಸು ಮತ್ತು ಪಾತ್ರೆಗಳು ಎಲ್ಲ ಕಬೋರ್ಡಲ್ಲೇ ಇಟ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಈ ಜಾಗನ ಯೂಸ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ನ ಸ್ವಲ್ಪ ಮುಂದೆ ಸರ್ಕಿಸಿ ಅಲ್ಲಿ ಒಬ್ಬರು ಹೋಗೋಷ್ಟು ಪಾಸ್ ಆಗೋಷ್ಟು ಜಾಗನ ಮಾಡಿಕೊಂಡು ನಾನೆಲ್ಲ ಬಾಕ್ಸಲ್ಲಿ ಗ್ರಾಸರೀಸ್ನೆಲ್ಲ ಸ್ಟಾಕ್ ಮಾಡಿಟ್ಕೊಂಡು ಅದನ್ನು ಪ್ಯಾಂಟ್ರಿ ಥರ ಯೂಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ಹಾಕ್ಸ್ಕೊಂಬಂದಿರ್ತೀನಿ ರಾಗಿ ಹಿಟ್ಟು, ಬಾಕ್ಸ್ಗೆ ತುಂಬಿಟ್ಕೊಂಡು ಹೆಚ್ಚಾಗಿದ್ದು ರಾಗಿ ಹಿಟ್ಟು ಈ ಥರದ ಹಿಟ್ಟುಗಳನ್ನ ಎಲ್ಲ ಸ್ವಲ್ಪ ಅಲ್ಲಿಡ್ತೀನಿ. ಮತ್ತು ಶಾರ್ಪ್ ಐಟಮ್ಸ್ ಲೈಕ್ ಮಚ್ಚು ಇಕ್ಕಳ ಈ ಥರದ್ದೆಲ್ಲ ಮಕ್ಳ ಕೈಗೆ ಸಿಗಬಾರ್ದು ಅನ್ನೋಂಥ ಶಾರ್ಪ್ ಆಬ್ಜೆಕ್ಟ್ಸ್ಗಳ್ನು ಕೂಡ ಆ ಥರ ಸಂದಿಲಿಟ್ರೆ ಮಕ್ಕಳು ಗಮನ ಆ ಕಡೆ ಹೋಗಲ್ಲ ಅಂಥೇಳಿ ಸೊ ಅದನ್ನೆಲ್ಲ ಗುಡಿಸಿ ಒರೆಸಿ ಅಲ್ಲಿದ್ದನ್ನೆಲ್ಲ ನೀಟಾಗಿ ಅಸೆಂಬಲ್ ಮಾಡಿ ವಾಪಸ್ಸು ಧೂಳು ಒರೆಸಿ ಅಲ್ಲೇ ಇಟ್ಬಿಟ್ಟು ಅದಾದಮೇಲೆ ಡಿಪೋ ಅಕ್ಕಿ ಖಾಲಿಯಾಗಿತ್ತು ಅಂಥೇಳಿ ಒಂದು ಬಾಕ್ಸ್ಗೆ ಡಿಪೋ ಅಕ್ಕಿನ ತುಂಬಿಟ್ಕೊಂಡು ನಾವು ಸಾಮಾನ್ಯವಾಗಿ ಡಿಪೋ ಅಕ್ಕಿನೇ ಯೂಸ್ ಮಾಡೋದು. ಉದುದ್ರಾಗಿರೋಕ್ಕೆ ತಿಂಡಿಗಳಿಗೆ ಕೆಲವೊಂದು ಟೈಮು ಅಂಗಡಿ ಅಕ್ಕಿ ತರ್ತೀವಿ ರೇಷನ್ ರೀಸ್ಟಾಕ್ ಮಾಡ್ಕೊಳ್ಳೋವಾಗ. ಇನ್ನು ಊರಿಂದ ಮಾವಿನ ಹಣ್ಣು ತೊಗೊಂಬಂದಿದ್ರು ಒತ್ತಾಕಿದ್ವಿ, ಅದರಲ್ಲಿ ಯಾವ್ದ್ಯಾವ್ದು ಹಣ್ಣಾಗಿದೆ ಅದನ್ನು ನೋಡ್ಕೊಂಡು ತೊಗೊಂಡು ಇನ್ನು ಸಂಜೆ ನನ್ನ ಮಗಳು ನೋಡಿ ಪೂಜೆ ಮಾಡ್ತಾಯಿದ್ದಾಳೆ. 2-3 ದಿನ ಅವಳೇ ಪೂಜೆ ಮಾಡ್ತೀನಿ ಅಂತ ಮಾಡ್ತಾಳೆ, ತುಂಬ ಖುಷಿಯಾಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.